ಬೆಂಗಳೂರಿಗೆ ಹೊರಟಿದ್ದ ಅನುಮಾನಾಸ್ಪದ ಯುವಕರನ್ನ ಅರೆಸ್ಟ್ ಮಾಡಲಾಗಿದೆ. 42 ಅಕ್ರಮ ಸಿಮ್ ಅನ್ನ ಕೊಂಡೊಯ್ತಾ ಇದ್ರು ಅಂತ ಗೊತ್ತಾಗಿದೆ. ಸೊ ಬೆಂಗಳೂರಿಗೆ ಒಂದಷ್ಟು ಯುವಕರು ಹೊರಟಿದ್ರು, ಆದರೆ ಸಂಶಯಾಸ್ಪದವಾಗಿತ್ತು. ಯಾಕಂದ್ರೆ 42 ಸಿಮ್ಗಳು, ಅಕ್ರಮ ಸಿಮ್ಗಳನ್ನ ಇವರು ಕೊಂಡೊಯ್ತಿದ್ರು. ಐವರನ್ನ ಸಿಮ್ ಸಮೇತ ಅರೆಸ್ಟ್ ಮಾಡಿದಂತ ಪೊಲೀಸರು. ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಪೊಲೀಸರ ಕಾರ್ಯಾಚರಣೆ ಇದು. ಫೆಬ್ರವರಿ 1ರಂದು ನೆರಿಯ ಗ್ರಾಮದಲ್ಲಿ ಯುವಕರು ಅರೆಸ್ಟ್ ಆಗಿದ್ದಾರೆ. ದುಬೈನಲ್ಲಿರುವಾಗ ಅಕ್ಬರ್ ಅಲಿ ಸಿಮ್ ಖರೀದಿ ಮಾಡಿದ್ದ, ಬೇರೆಯವರ ಹೆಸರಿನಲ್ಲಿ ನಕಲಿ ದಾಖಲೆ ಕೊಟ್ಟು ಖರೀದಿ ಮಾಡಿದ್ದ ಅಂತ ಗೊತ್ತಾಗಿದೆ. ದುಬೈನಲ್ಲಿರುವಾಗ ಅಕ್ಬರ್ ಅಲಿ ಸಿಮ್ ಅನ್ನು ಖರೀದಿ ಮಾಡಿದ್ದ, ಬೇರೆಯವರ ಹೆಸರಿನಲ್ಲಿ ನಕಲಿ ಡಾಕ್ಯುಮೆಂಟ್ಗಳನ್ನು ಕೊಟ್ಟು ಆತ ಸಿಮ್ಗಳನ್ನು ಖರೀದಿ ಮಾಡಿದ್ದ ಅಂತ ಗೊತ್ತಾಗಿದೆ. 2 ವರ್ಷ ಇದ್ದು ಕಳೆದ 4 ತಿಂಗಳ ಹಿಂದೆ ಆತ ಊರಿಗೆ ಬಂದಿದ್ದ ದುಬೈನಿಂದ. ಸೊ ವಿದೇಶದ ನಂಟು ಇರೋದ್ರಿಂದ ಪೊಲೀಸರು ಈಗ ತನಿಖೆ ನಡೆಸ್ತಾ ಇದ್ದಾರೆ. ಜೊತೆಗೆ 42 ಸಿಮ್ಗಳ ಅವಶ್ಯಕತೆ ಯಾಕೆ ಬರುತ್ತೆ ಅನ್ನೋದು ಇಲ್ಲಿ ಪೊಲೀಸರನ್ನು ಕೂಡ ಕಾಡ್ತಿರುವಂತಹ ಪ್ರಶ್ನೆ. ಅದಕ್ಕೋಸ್ಕರನೇ ಸಂಶಯ ಬಂದು, ಅದು ಕೂಡ ಅಕ್ರಮ ಸಿಮ್ಗಳು ಅನ್ನೋದು. ಸೊ ಬೆಂಗಳೂರಿಗೆ ಹುಟ್ಟಿದಂಥ ಯುವಕರನ್ನ ಅರೆಸ್ಟ್ ಮಾಡಲಾಗಿದೆ. ಧರ್ಮಸ್ಥಳ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಸೊ ಫೆಬ್ರವರಿ 1ರಂದು ನೆರಿಯ ಗ್ರಾಮದಿಂದ ಹೊರಟಂಥವ್ರು ದುಬೈನಲ್ಲಿರುವಾಗ ಈತ ಸಿಮ್ಮನ್ನು ಖರೀದಿ ಮಾಡ್ತಿದ್ದ ಅಂತ. ಸೊ ಬೆಂಗಳೂರಿನಲ್ಲಿರುವಂಥ ಆಗಂತುಕರ ಕೈಗೇನಾದರೂ ಈ ಸಿಮ್ ಸೇರ್ತಾ ಇತ್ತಾ? ಸಿಮ್ಗಳನ್ನ ಸಂಗ್ರಹ ಮಾಡ್ತಿದ್ದಂಥ ಅಕ್ಬರ್ ಅಲಿ ದುಬೈನಲ್ಲಿ ಇದ್ಕೊಂಡೆ ಸಿಮ್ ಕಾರ್ಡ್ ಸಂಗ್ರಹ ಮಾಡ್ತಿದ್ದ ಅನ್ನೋ ಅನುಮಾನ ಈಗ ದಟ್ಟವಾಗಿದೆ. ಸ್ನೇಹಿತ ಮೊಹಮ್ಮದ್ ಮುಸ್ತಫಾನಿಗೆ ಸಂಗ್ರಹಿಸಲು ಆತ ಸೂಚನೆ ಕೊಟ್ಟಿದ್ದ ಈ ಸಿಮ್ಗಳನ್ನ ಸಂಗ್ರಹ ಮಾಡೋದಕ್ಕೆ. ರಮೀಜ್ ಸಾದಿಕ್ಗೆ ಡೀಲ್ ಅನ್ನ ಕೊಟ್ಟಿದ್ದಂತ ಮುಸ್ತಫಾ ಆತ್ಮೀಯರಿಂದ ಕಮಿಷನ್ ಕೊಡಿಸಿ ಸಿಮ್ಗಳ ಸಂಗ್ರಹ ಮಾಡುವಂತದ್ದಾಗ್ತಾ ಇತ್ತು. ಸಿಮ್ ಸಂಗ್ರಹಿಸಿದ ಬೆಂಗಳೂರಿಗೆ ಕಳಿಸ್ತಿದ್ದ. ಯಾವ್ಯಾವ್ದು ಕಲೆಕ್ಟ್ ಆಗ್ತಾ ಇತ್ತು ಸಿಮ್ಗಳು, ಅದನ್ನ ಬೆಂಗಳೂರಿಗೆ ಕಳಿಸ್ತಾ ಇದ್ದ. ಖಾಸಗಿ ಬಸ್ನಲ್ಲಿ ಇದನ್ನ ಕಳಿಸಲಾಗ್ತಾ ಇತ್ತು ಅಂತ ಮಾಹಿತಿ ಇದೆ. ಸೊ ಇದು ಸಿಮ್ ವಿಚಾರವಾಗಿ ಪೊಲೀಸರ ತನಿಖೆಯ ಒಂದಷ್ಟು ಮಾಹಿತಿ TV9ಗೆ ಲಭ್ಯವಾಗಿರೋದು. ಸೊ ನಮ್ಮ ಮಂಗಳೂರಿನ ಪ್ರತಿನಿಧಿ ಪೃಥ್ವಿರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪೃಥ್ವಿರಾಜ್, 42 ಸಿಮ್ ಅನ್ನೋದು ನಿಜಕ್ಕೂ ಅಕ್ರಮ ಸಿಮ್ಗಳನ್ನ ಕಲೆಕ್ಟ್ ಮಾಡ್ತಿದ್ದಾರೆ ಅಂತ ಖಂಡಿತ ಇದು ಒಂದಷ್ಟು ಸಸ್ಪೆಕ್ಟ್ಫುಲ್ ಆಗಿದೆ, ಒಂದಷ್ಟು ಅನುಮಾನ ಬರೋ ಹಾಗಿದೆ. ಸೊ ಏನಿದು, ಎಲ್ಲಿಂದ ಶುರುವಾಯಿತು ಅನುಮಾನ ಪೊಲೀಸರಿಗೆ, ಹೇಗೆ ಇದನ್ನ ಈಗ ತನಿಖೆ ನಡೆಸ್ತಿದ್ದಾರೆ ಅಂತ? ಖಂಡಿತ ಅವಿನಾಶ್, ಪೊಲೀಸರು ಒಂದು ಜನರಲ್ ತಪಾಸಣೆ ಟೈಪು ಬಸ್ಗಳಲ್ಲಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ವಿಷಯ ಗೊತ್ತಾಗಿ ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದು. ಇಲ್ಲಿ ನೋಡೋದಾದರೆ ಏನು ಅಕ್ಬರ್ ಅಲಿ ಅಂತ ಇರ್ತಾನೆ. ಸೊ ಈ ಅಕ್ಬರ್ ಅಲಿ ದುಬೈನಲ್ಲಿರ್ತಾನೆ. ಕಳೆದ 2 ವರ್ಷಗಳಿಂದ ದುಬೈನಲ್ಲಿರ್ತಾನೆ. ಕಳೆದ 2-3 ತಿಂಗಳಿಂದ ಏನು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಗೆ ಬಂದಿರುವಂಥದ್ದು. ಸದ್ಯಕ್ಕೆ ಈತ ದುಬೈನಲ್ಲಿ ಇದ್ದುಕೊಂಡೇ ತನ್ನ ಸ್ನೇಹಿತ ಮೊಹಮ್ಮದ್ ಮುಸ್ತಫನಿಗೆ ಒಂದು ಡೀಲನ್ನು ಕೊಟ್ಟಿರ್ತಾನೆ. ಏನಂತ ಹೇಳಿದ್ರೆ, ಇಂಥ ಸಿಮ್ಗಳನ್ನು ಅಂದರೆ ತಮಗೆ ಪರಿಚಯದಲ್ಲಿರುವಂಥವ್ರು, ಯಾರಾದರೂ ಬೇರೆ ಫೇಕ್ ಐಡಿಯಲ್ಲಿ ಮಾಡಿಕೊಡೋವಂಥವ್ರು, ಇಂಥವ್ರನ್ನೆಲ್ಲ ಸಿಮ್ ಕಲೆಕ್ಟ್ ಮಾಡಲಿಕ್ಕೆ ಹೇಳಿರ್ತಾನೆ. ಸೊ ಸಿಮ್ ಕಲೆಕ್ಟ್ ಆದಂಥ ಸಿಮ್ಗಳನ್ನು ಈ ಮೊಹಮ್ಮದ್ ಮುಸ್ತಫಾ ಏನು ಮಾಡ್ತಾನೆ, ತನ್ನ ಸ್ನೇಹಿತರಾದಂಥ ರಮೀಜ್ ಮತ್ತು ಏನು ಇನ್ನೋರ್ವ ಸ್ನೇಹಿತ ಇರ್ತಾರೆ. ಸೊ ಅವರಿಬ್ಬರಿಗೂ ಕೂಡ ಈ ಸಿಮ್ಮನ್ನು ಕಲೆಕ್ಟ್ ಮಾಡಲಿಕ್ಕೆ ಹೇಳಿರ್ತಾನೆ. ಅವರಿಬ್ಬರು ಸಿಮ್ ಕಲೆಕ್ಟ್ ಮಾಡಿ ಮೊಹಮ್ಮದ್ ಮುಸ್ತಫಾಗೆ ಕೊಡ್ತಿರ್ತಾರೆ. ಮೊಹಮ್ಮದ್ ಮುಸ್ತಫಾ ಅಕ್ಬರ್ ಅಲಿ ನಿರ್ದೇಶನದಂತೆ ಬೆಂಗಳೂರಿನಲ್ಲಿರುವಂತಹ ಕೆಲ ವ್ಯಕ್ತಿಗಳಿಗೆ ಅದನ್ನು ತಲುಪಿಸಿ ಅವಾಗವಾಗ ಬರ್ತಾ ಇರ್ತಾನೆ. ಸದ್ಯಕ್ಕೆ ಅದೇ ರೀತಿ ಈ 5 ಜನರ ತಂಡ, ಅಂದರೆ ಓರ್ವ ಅದರಲ್ಲಿ ಮೈನರ್ ಅಂದರೆ ಅಪ್ರಾಪ್ತ ಇರೋದ್ರಿಂದ, ಸೊ 5 ಜನರಲ್ಲಿ 4 ಜನರನ್ನ ಈಗ ಪೊಲೀಸರು ಬಂಧಿಸಿರುವಂಥದ್ದು. ಸದ್ಯಕ್ಕೆ 5 ಜನರ ತಂಡ ಈಗ ಏನು ಬೆಂಗಳೂರಿಗೆ ಹೊರಡಲಿಕ್ಕೆ ಸಿದ್ಧವಾಗಿರುತ್ತೆ. ಬೆಂಗಳೂರಿಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅವ್ರ ಮೇಲೆ ದಾಳಿ ಮಾಡಿ 42 ಸಿಮ್ಗಳನ್ನು ಈಗ ವಶಪಡಿಸ್ಕೊಂಡಿರುವಂಥದ್ದು. ಸದ್ಯಕ್ಕೆ ಈ ಸಿಮ್ಗಳನ್ನು ಏನಕ್ಕೆ ತಗೊಳ್ತಾ ಇದ್ರು, ಏನಕ್ಕೆ ಅಲ್ಲಿಗೆ ಹೋಗ್ತಾ ಇದ್ರು, ಯಾವುದೋ ಒಂದು ನಿಗೂಢ ಕೆಲಸದ ಮೇಲೆ ಇವರು ಹೋಗ್ತಾ ಇದ್ರು ಅನ್ನೋದು ಪೊಲೀಸರಿಗೆ ಅನುಮಾನ ಇರುವಂಥದ್ದು. ಅದರಿಂದ ಪೊಲೀಸರು ಕೂಡ ತುಂಬ ಗೌಪ್ಯವಾಗಿ ಈ ಪ್ರಕರಣವನ್ನು ತನಿಖೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಆರೋಪಿಗಳನ್ನು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಅಂದರೆ ಇಲ್ಲಿ ವಿಚಾರ ತಿಳಿದು ಬಂದಿರೋದಂದರೆ, ಪೊಲೀಸರ ತನಿಖೆಯಲ್ಲಿ ಕೆಲವೊಂದು ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾರೆ. ಅದಂದರೆ ಬೆಂಗಳೂರಿನ ಕೆಲ ಆಗಂತಕರಿಗೆ ಈ ಒಂದು ಸಿಮ್ ಸೇರ್ತಾ ಇತ್ತ ಅನ್ನೋದು ಕೂಡ ಈಗ ಡೌಟ್ ಕಾಡ್ತಾ ಇರುವಂಥದ್ದು. ಯಾಕೆಂತ ಹೇಳಿದರೆ, ಅವರ ವಿಚಾರಣೆಯಲ್ಲಿ ಬೆಂಗಳೂರಿಗೆ ಹೋಗಿ ಕೆಲವರಿಗೆ ಈ ಒಂದು ಸಿಮ್ಗಳನ್ನು ಕೊಡ್ತಾ ಇದ್ರು ಅನ್ನೋ ನಿಟ್ಟಿನಲ್ಲಿ ಹೇಳಿರುವಂಥದ್ದು. ಅಂದರೆ ಈತ ವಿದೇಶದಲ್ಲಿ ಕುಳಿತುಕೊಂಡು ಏನಕ್ಕೆ ಇಲ್ಲಿ ಸಿಮ್ ಕಲೆಕ್ಟ್ನ ಮಾಡಿಸ್ತಾ ಇದ್ದ, ಸೊ ಇಲ್ಲಿ ಕಲೆಕ್ಟ್ ಆದಂಥ ಸಿಮ್ಗಳು ಬೆಂಗಳೂರಿನ ಯಾರ ಕೈಗೆ ಸೇರ್ತಾ ಇತ್ತು, ಸೊ ಈ ಆ್ಯಂಗಲಲ್ಲಿ ಪೊಲೀಸರು ಈಗ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಇದು ತುಂಬಾ ಅನುಮಾನಾಸ್ಪದವಾಗಿ ಕಂಡಂತ ಕೇಸ್ ಆಗಿದೆ. ಯಾಕೆಂದ್ರೆ ಪೊಲೀಸರು ಕೂಡ ತುಂಬಾ ಗೌಪ್ಯವಾಗಿ ಮತ್ತೆ ತುಂಬಾ ಸೀರಿಯಸ್ ಆಗಿ ಇದರ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಪೃಥ್ವಿರಾಜ್.